ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಬಾದಾಮಿ ತಾಲೂಕಿನ ಬೇಲೂರಿನಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮತಯಾಚನೆ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್. ಲೋಕಸಭಾ ಚುನಾವಣೆಯ ಅಖಾಡ ತಾರಕಕ್ಕೇರಿದ್ದು ಕೋಟಿನಗರಿ ಬಾಗಲಕೋಟೆ ಮತಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಬಾದಾಮಿ ತಾಲೂಕಿನ ಜಾಲಿಹಾಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬೇಲೂರಿನಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮತಯಾಚನೆಯನ್ನ ಮಾಡಿದರು. ಕೈ ಅಭ್ಯರ್ಥಿ ಯುವ ನಾಯಕಿ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಅವರನ್ನ ಬೇಲೂರಿನ ಎಂಡಿ ಯಲಿಗಾರ ಅವರ ಬಂಧುಗಳು ಮನೆಗೆ ಬರಮಾಡಿಕೊಂಡು ಆರತಿ ಮಾಡಿ ಸ್ವಾಗತಿಸಿದರು. ನಂತರ ಮನೆ ಮಗಳಿಗೆ ಶಾಲು ಹೊದಿಸಿ ಗೌರವಿಸಿದರು. ಶ್ರೀ ಗುರು ಅನ್ನದಾನೇಶ್ವರ ಮಠಕ್ಕೆ ಹೋಗುವ ರಸ್ತೆಯುದ್ದಕ್ಕೂ ಅಪಾರ ಜನೋತ್ಸವದ ನಡುವೆ ಜಯಘೋಷ ಕೂಗುತ್ತಾ ಜನರಿಗೆ ಕೈ ಮುಗಿಯುತ್ತಾ ಮತಯಾಚನೆಯನ್ನ ಮಾಡಿದ್ರು. ನಂತರ ಮಠದಲ್ಲಿ ದೇವರ ದರ್ಶನ ಪಡೆದು ವೇದಿಕೆಯನ್ನ ಏರಿದ್ರು. ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಡಿ ಯಲಿಗಾರ ಪ್ರಾಸ್ತಾವಿಕ ಭಾಷಣ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಅವರ ಸಾಮರ್ಥ್ಯದ ಬಗ್ಗೆ ವಿವರವಾಗಿ ಮಾತನಾಡಿ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ನಿಮ್ಮ ಮನೆ ಮಗಳನ್ನ ಆರಿಸಿ ತರಬೇಕು ಅಂತ ಕೇಳಿಕೊಂಡ್ರು. ಇದೇ ಸಂದರ್ಭದಲ್ಲಿ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಡಿ ಯಲಿಗಾರ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಫ್ಆರ್ ಪಾಟೀಲ್ ಮಣ್ಣೇರಿ, ಶಿವಪ್ಪ ಹೊರಕೇರಿ, ಗ್ರಾಮದ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರಕ್ಷಿತಾ ಆನಂದ್, ಮರಡಿ ತೋಟ ಮಾಜಿ ಉಪಾಧ್ಯಕ್ಷ ಅನುರಾಧ, ಆನಂದ್ ದೊಡಮನಿ, ಜಾಲಿಹಾಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ನ ಮುಖಂಡರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ನಾವು ಕೊಟ್ಟಿರಿ, ನಾವು ಕೊಡೋದ್ರ ಇನ್ನ ಕೊಡ್ತೀವಿ, ಅದಕ್ಕೆ ಗಂಟೀವಿ ಮಾವನ ಕಟ್ಟಿಲ್ಲ. ಹಿಂದೂ 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 ಜಾಯಿಂಟ್ ಫ್ಯಾಮಿಲಿ ಆದರೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬುವಂತಹ ಆ ಅನ್ನದಾನದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ಈ ಎರಡು ಬರಗಾಲವನ್ನು ಎದುರಿಸಿದ್ದೇವೆ. ಹೌದು ಪ್ರಕಾರ ಎರಡು ಬರಗಾಲವನ್ನು ಎದುರಿಸಿ ಹೌದು ಎಲ್ಲರೂ ಬಿಟ್ಟು ಬಂದಿದ್ದೀವಿ. ಎರಡು ಕಾಲ ಎಲ್ಲರೂ ಎಲ್ಲರೂ
4,30,000 ಕೋಟಿ ತೆರಿಗೆ ಎಷ್ಟು ತುಂಬಿರಬೇಕು? 4,30,000 ಕೋಟಿ. ನಾವು ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ ₹100 ತೆರಿಗೆಯನ್ನು ತುಂಬಿದ್ವಿ ಅಂತಂದ್ರೆ, ಟ್ಯಾಕ್ಸ್ ಅನ್ನು ತುಂಬಿದ್ವಿ ಅಂತಂದ್ರೆ ಅವರು ವಾಪಸ್ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, ಬರೇ ₹15 ವಾಪಸ್ ಕೊಡ್ತಾರೆ. ನಾವು ಎಷ್ಟು ತೆರಿಗೆಯನ್ನ ಟ್ಯಾಕ್ಸ್ ಅನ್ನ ಕೇಂದ್ರ ಸರ್ಕಾರಕ್ಕೆ ತುಂಬ್ತೀವಿ, ಅದರಿಂದ ಕರ್ನಾಟಕಕ್ಕೆ ರಾಜ್ಯ ವಾಪಸ್ ಬರೋದಷ್ಟೇ ಬರೇ 13%. ನಾವೇ ಒಂದು ಕೈ ಹೊಂದಿರಲಿಲ್ಲ. ಪ್ರತಿ ವರ್ಷ ಕರ್ನಾಟಕ ರಾಜ್ಯದ ಜನತೆ ಬೆವರು ಸುರಿಸಿ ದುಡ್ಡಿರುವಂತಹ ದುಡ್ಡು ನಾವು ಕೇಂದ್ರ ಸರ್ಕಾರಕ್ಕೆ ಕಟ್ಟಿ ಭಾರತ ದೇಶ ಪ್ರಗತಿ ಆಯಿತು ಅಂತಂದ್ರೆ ನಾವು ಹೆಮ್ಮೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.